ನಮಸ್ಕಾರ ವೀಕ್ಷಕರೇ. ನೋಡ್ರಿ ನಮ್ಮ ಶಿರ್ಸಿ ಮಳೆ ಎಷ್ಟು ಜೋರಾಗ್ಲಿಕತ್ತದ. ಇಂಥ ಮಳಿಗೆ ಏನಾರ ಒಂಚೂರು ಕರೆದು ತಿನ್ಬೇಕು ಅನ್ನಿಸ್ತದಲ್ರಿ. ಅದಕ್ಕೆ ನೋಡ್ರಿ ನಾನು ಶಂಕರಪಾಳೆ ಮಾಡೀನಿ. ಖಾರ ಶಂಕರಪಾಳೆ ಅಂತಾರಲ್ರಿ, ಅದನ್ನು ನೋಡ್ರಿ ಹೆಂಗೆ ಮಾಡಿದ್ವಿ ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಚಮಚ ಇದು ಹಾಕೋಬೇಕ್ರಿ ಎಣ್ಣೆ. ಸ್ವಲ್ಪ ಎಣ್ಣೆ ಒಂಚೂರು 1-2 ಸ್ಪೂನ್ ಹಾಕೋದು, ಒಂಚೂರು ಹೆಚ್ಚು ಹಾಕ್ಬೇಕ್ರಿ. ನಮ್ಮ ಇದ್ರ ಪ್ರಮಾಣ ನೋಡ್ಕೊಂಡು ಹಿಟ್ಟಿಂದು ನಾ ಇಲ್ಲೇ 2 ದೊಡ್ಡ ಕಪ್ ತೊಗೊಂಡಿದ್ದೆ. ಅದಕ್ಕೆ ನಾ ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಇದು ಬಡೆ ಸೊಪ್ಪು ಇರ್ತದಲ್ರಿ, ಬಡೆ ಸೊಪ್ಪು ಹಾಕ್ಬೇಕ್ರಿ. ಈ ಬಡೆ ಸೊಪ್ಪಿಂದ ಫ್ಲೇವರ್ ಭಾರಿ ಮಸ್ತ್ ಬರ್ತದ್ರಿ. ಆಮೇಲೆ ಅಜ್ವಾನ ಒಂಚೂರು ಹೆಚ್ಚಿಗೆ ಅದ, 1-2 ಸ್ಪೂನ್ನಷ್ಟು ಅಜ್ವಾನ ಹಾಕೀನಿ. ಆಮೇಲೆ ಬಿಳಿ ಎಳ್ಳು ಇವಿಷ್ಟು ಹಾಕಿ ಒಂದು ಸತಿ ಕೈ ಆಡಿಸ್ಕೋಬೇಕು. ಇದಿಷ್ಟ ಆತಲ್ರಿ. ಇದಿಷ್ಟಾದ್ಮೇಲೆ ಅದಕ್ಕೆ ಒಂಚೂರು ಕರಿ ಎಳ್ಳು ಹಾಕಬೇಕು. ಅಂದ್ರೆ ಒಂಥರ ಕಲರ್ಫುಲ್ಲಾಗಿ ಮಸ್ತ್ ಕಾಣ್ತದೆ ಮತ್ತು ಆರೋಗ್ಯಕ್ಕೂ ಚಲೋ ಅಲ್ರಿ ಕರಿ ಎಳ್ಳು. 1 ಟೇಬಲ್ ಸ್ಪೂನ್ನಷ್ಟು ಕರಿ ಎಳ್ಳು ಹಾಕಿದೆ. ಆಮೇಲೆ ಕಸೂರಿ ಮೇಥಿ ಇದು ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೂ ನಡೀತದೆ, ಆದರೆ ಹಾಕಿದ್ರೆ ಭಾಳ ಚಲೋ. ಈಗ ನಾ ಒಲೆ ಆಫ್ ಮಾಡಿದೆ ರೀ. ಈ ಇಷ್ಟ ಇದ್ರೊಳಗೆ ಸಾಕಾಗ್ತದೆ ಬಿಸಿ. ಇದಕ್ಕೆ ಕಸೂರಿ ಮೇಥಿ ಇಲ್ಲಾಂದ್ರೆ ಹೊತ್ತಿ ಬಿಡ್ತದಲ್ಲ. ಇದಿಷ್ಟು ಹಾಕಿ ಕೈ ಆಡಿಸಿ ಇಟ್ಟೆ. ಈಗ ಇದನ್ನು ಒಂದು ಸೈಡಿಗೆ ಇಡೋಣ. ಇದು ಬಿಸಿನೇ ಇರಬೇಕ್ರಿ. ಬಿಸಿ ಇದ್ದಾಗ ಹಿಟ್ಟಿಗೆ ಹಾಕ್ಬೇಕು. ಅಂದ್ರೆ ನಾವೀಗ ಎಣ್ಣೆ ಬಿಸಿ ಮಾಡಿ ಹಾಕ್ತೀವಲ್ಲ ಹಂಗೆ ರೀ ಅದು. ಈ ನೋಡ್ರಿ ನಾನು ಗೋಧಿ ಹಿಟ್ಟು ತೊಗೊಂಡಿನಿ. ಇದನ್ನು ಒಂದು 2 ಬೌಲ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ. ದೊಡ್ಡ ಬೌಲ್ ಅದಲ್ರಿ, ಇದ್ರದ 2 ಬೌಲ್ ಗೋಧಿ ಹಿಟ್ಟು ತೊಗೊಂಡೆ. ಇಲ್ಲೇ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಏನಂದ್ರೆ ಹೆಸರು ಬೇಳೆ ಇರ್ತದಲ್ರಿ, ಅದನ್ನು ಒಂದು ಅರ್ಧ ತಾಸು ನೆನೆಸಿಟ್ಕೊಂಡಿದ್ದೆ. ಈ ಹೆಸರು ಬೇಳೆ ಪೇಸ್ಟು ಇದಕ್ಕೆ ಹಾಕ್ಬೇಕು. ಈಗ ಹಾಕಂಗಿಲ್ಲ, ಆಮೇಲೆ ಹಾಕ್ತೀವಿ ನೋಡ್ರಿ. ಫಸ್ಟ್ ಈಗ ಏನು ನಾವು ಒಗ್ಗರಣೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಇದನ್ನಷ್ಟು ಹಾಕೋಬೇಕು. ಇದು ಬಿಸಿನೇ ಇರಲಿ ರೀ. ಇದು ಎಣ್ಣೆ ಆರ್ಲಿಕ್ಕೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಇದು ಬಿಸಿ ಇದ್ದಾಗ ಎಲ್ಲ ಬಳದ ಚಂದಂಗೆ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಮತ್ತೇನೇನು ಹಾಕ್ಕೋಬೇಕಂದ್ರೆ ಈಗೆಲ್ಲ ಆಲ್ರೆಡಿ ನಾವು ಹಾಕ್ಬಿಟ್ಟಿವಿ. ಈಗ ಓನ್ಲಿ ಆ್ಯಂಡ್ ಓನ್ಲಿ ಬರೀ ಉಪ್ಪು ಮತ್ತು ಒಂದಿಷ್ಟು ಹಾಕ್ಬೇಕು. ಇದು ಒಂಚೂರು ಚಾಟ್ ಮಸಾಲ ಹಾಕಿದೆ. ಟೇಸ್ಟ್ ಒಂಚೂರು ಚಲೋ ಬರ್ತದಲ್ರಿ, ಚಾಟ್ ಮಸಾಲ ಹಾಕಿದೆ. ಆಮೇಲೆ ಉಪ್ಪು ಹಾಕ್ಬೇಕು. ಉಪ್ಪು ನೋಡ್ಕೊಂಡು ಹಾಕ್ರಿ, ನಿಮಗೆ ಎಷ್ಟು ಉಪ್ಪು ಬೇಕು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಕೊಂಡು ಇದೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡಿಕೊಂಡು ಅದು ಉಂಡೆ ಕಟ್ಬೇಕು ನೋಡ್ರಿ. ಹಿಂಗೆ ಉಂಡೆ ಕಟ್ಟಿದಾಗ ಅದು ಹಿಂಗೆ ನಿಲ್ಬೇಕು, ಅಂದ್ರೆ ಅದು ಚಲೋ ಇದಾಗ್ತದೆ, ಕ್ರಿಸ್ಪಿ ಆಗ್ತಾವ್ರಿ ಅವು. ಈಗ ನೋಡ್ರಿ ಹೆಸರು ಬೇಳೆ ಪೇಸ್ಟ್ ಮಾಡ್ಕೊಂಡೆಲ್ಲ, ಆ ಹೆಸರು ಬೇಳೆ ಇದು ಅಳತಿ ಅಂತಿಲ್ಲ, ಬಟ್ ನಾ 2 ದೊಡ್ಡ ಕಪ್ಪಿಗೆ ಒಂದು ಸಣ್ಣ ಕಪ್ನಷ್ಟು ಹೆಸರು ಬೇಳೆ ನೆನೆಸಿದ್ದು ಹಾಕೀನಿ. ಇದಿಷ್ಟು ಪೇಸ್ಟ್ ಹಾಕ್ಕೊಂಡು ಸರಿ ಮಾಡಿ ಫಸ್ಟ್ ಕಲಿಸ್ಕೋಬೇಕು. ಹಿಂಗೆ ಒಂದು ಹಾಕೋದು ಮರ್ತಿದ್ದೆ, ಹಿಂಗೆ ಒಂದು ಸ್ವಲ್ಪ ಹಾಕ್ಲಿಗತ್ತೀನಿ. ಹಿಂಗೆ ಹಾಕಿ ಆಮೇಲೆ ಇದನ್ನೆಲ್ಲ ಒಂದು ಸತಿ ಕಲಿಸ್ಕೋಬೇಕು. ಒಮ್ಮೆ ನೀರು ಹಾಕಬಾರ್ದ್ರಿ, ಯಾಕಂದ್ರೆ ಹೆಸರು ಬೇಳೆದೆಲ್ಲ ಇರ್ತದಲ್ಲ, ನೋಡ್ಕೊಂಡು ನೀರು ಹಾಕಿ ಕಲಿಸ್ಕೊಂಡಾಗ ನೋಡ್ರಿ ಇಷ್ಟು ಸ್ವಲ್ಪ ಗಟ್ಟಿ ಆಗ್ಬೇಕು ಹಿಟ್ಟು. ಭಾಳ ತೆಳುವಾಗಬಾರ್ದು, ಸ್ವಲ್ಪ ಗಟ್ಟಿ ಆಗಬೇಕು. ಒಂದು 10 ನಿಮಿಷ ಇದನ್ನು ನೆನೆಲಿಕ್ಕೆ ಇಡೋಣ್ರಿ. 10 ನಿಮಿಷ ನೆನೆದ್ರೆ ಸಾಕಿಷ್ಟು. 10 ನಿಮಿಷ ಆತಲ್ರಿ. ಈಗ ಇದರದ್ದು ಒಂದು ಹುಳಿ ಮಾಡ್ಕೊಳ್ಳೋಣ. ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಅಗದಿ ಏನು ಸಣ್ಣ ಬೇಡ, ಸ್ವಲ್ಪ ದೊಡ್ಡ ಮಾಡಿಕೊಂಡು ಈಗ ಲಟ್ಸೋದ್ರಿ. ಹೆಂಗಂದ್ರೆ ಲಟ್ಸೋದು ಅಷ್ಟೇ ರೀ, ಭಾಳ ತೆಳ್ಳಗೂ ಲಟ್ಸ್ಬಾರ್ದು, ಭಾಳ ದಪ್ಪು ಇಡಬಾರ್ದು ರೀ. ಇದಕ್ಕೆ ಮೀಡಿಯಮ್ ಇದ್ರೊಳಗೆ ಲಟ್ಟಿಸ್ಬೇಕು. ಎಷ್ಟು ದಪ್ಪ ಇರ್ಬೇಕಂದ್ರೆ ನೋಡ್ರಿ, ನಾ ಇಲ್ಲಿ ತೋರಿಸ್ಲಿಗತ್ತೀನಿ. ಇಷ್ಟು ದಪ್ಪ ಇಡಬೇಕು ಇದನ್ನು. ಇನ್ನೊಂದು ಸತಿ ಇನ್ನೊಂದು ರೌಂಡ್ ಲಟ್ಟಿಸ್ಕೊಂಡ್ರು ಅಡ್ಡಿ ಇಲ್ಲ. ಇಷ್ಟು ಇನ್ನೊಂದು ಸ್ವಲ್ಪ ಲಟ್ಸ್ಕೊಳ್ಳೋಣ. ಒಂದು ರೌಂಡ್ ಫುಲ್ ಹಿಂಗೆ ಲಟ್ಸ್ಕೊಂಡು ಆಮೇಲೆ ಏನು ಮಾಡ್ಬೇಕು ರೀ, ಇದಕ್ಕೆ ಈ ಫೋರ್ಕ್ ಇರ್ತದಲ್ರಿ, ಈ ಫೋರ್ಕ್ ತೊಗೊಂಡು ಅದಕ್ಕೆ ಸ್ವಲ್ಪ ಹೋಲ್ ಮಾಡ್ಬೇಕು ರೀ. ಯಾಕಂದ್ರೆ ಇಲ್ಲಾಂದ್ರೆ ಏನಾಗ್ಬಿಡ್ತದೆ ಗೊತ್ತೇನ್ರಿ, ನಾವು ಹಿಂಗೆ ಹೋಲ್ ಮಾಡಲಿಲ್ಲ ಅಂದ್ರೆ ಉಬ್ಬುತ್ತಾವ್ರಿ ಅವು. ಶಂಕರಪಾಳೆ ಉಬ್ಬಿದಾಗ ಮೆತ್ತಗಾಗ್ತಾವ್ರಿ ಅವು. ಆಮೇಲೆ ಮೆತ್ತಗಾಗಬಾರ್ದಂದ್ರೆ ಸ್ವಲ್ಪ ಹಿಂಗೆ ಫೋರ್ಕ್ ತೊಗೊಂಡು ಎಲ್ಲ ಕಡೆ ಹಿಂಗೆ ಮಾಡ್ಬೇಕು. ಇದಿಷ್ಟು ಮಾಡಿ ಕಟ್ ಮಾಡಿಬಿಡೋದ್ರಿ. ನಿಮ್ಗೆ ಯಾವ ಶೇಪ್ನಾಗ ಬೇಕೋ ಆ ಶೇಪ್ನಾಗ ನೀವು ಕಟ್ ಮಾಡ್ಬೋದು. ಆದಷ್ಟು ಹಿಂಗೆ ಉದ್ದುದ್ದ ಇಟ್ಕೊಂಡ್ರೆ ಚಲೋ ಅನ್ನಿಸ್ತಾವೆ. ಇದಕ್ಕೆ ನೋಡ್ರಿ, ಇವು ಭಾಳ ದಿನ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು. ಇದು ಹುಡುಗರಿಗೆ ನೋಡ್ರಿ ಹೊರಗಿನ ತಂದು ತಿನ್ಸೋಕ್ಕಿಂತ ಇಂಥವು ನಾವು ಮನೆ ಒಳಗೆ ಮಾಡೋದು ಭಾಳ ಅಂದ್ರೆ ಭಾಳ ಚಲೋ. ಈಗಂತೂ ಮಳೆಗಾಲ, ಕೆಟ್ಟ ಇದಾಗ್ತದ್ರಿ. ಹೊರಗೆ ತಿನ್ನಿಸ್ಬಿಟ್ರೆ ಹುಡುಗರಿಗೆ ನೆಗಡಿ ಕೆಮ್ಮು ಅಂತೂ ಭಾಳ ಲಘು ಬರ್ತಾವೆ. ಅದಕ್ಕೆ ನಾವು ಮನೆ ಒಳಗೆ ಹಿಂಗೆ ಏನೇನೋ ಬೇರೆ ಮಾಡಿ ತಿನ್ನಿಸ್ಬೋದು. ಎಣ್ಣೆ ಅಂತೂ ಕರ್ದದ್ದು ಎಣ್ಣೆ ಒಳಗೆ ಅವ್ರು ಎಷ್ಟು ಸತ ಕರಿತಾರೋ ದೇವ್ರಿಗೆ ಗೊತ್ತು. ನಾವು ಮನೆ ಒಳಗೆ ಮಾಡಿದಾಗ ನೋಡ್ರಿ ಸ್ವಲ್ಪ ಎಣ್ಣೆ ಮಾಡ್ತೀವಿ,
ಅದಷ್ಟು ಎಣ್ಣೆ ಮುಗಿಸ್ಬಿಡ್ತೀವಿ. ನಾವು ಮನೆಯೊಳಗಾದ್ರೂ ಅಷ್ಟೇ ರೀ, ಕರ್ದದ ಎಣ್ಣೆ ಒಳಗೆ ಮತ್ತೆ ಒಟ್ಟು ಯಾವತ್ತೂ ಕರಿಬಾರ್ದು ನೋಡ್ರಿ. ಅದಂದ್ರೆ ಫುಲ್ ಅದು ವಿಷ ಆಗಿರ್ತದಂತ್ರಿ ನಾವು ಕರ್ದದ ಎಣ್ಣೆ. ಅದಕ್ಕೆ ಆದಷ್ಟು ನೀವು ಕರಿಯುವಾಗ ಹಾಕೋತಿರಲ್ರಿ ಎಣ್ಣೆ, ಎಷ್ಟು ಬೇಕಾದಷ್ಟು ನೋಡಿನ ಹಾಕೋರಿ. ನೋಡ್ರಿ ನಮ್ಮ ಶಂಕರಪಾಳೆ ರೆಡಿ ಆದು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ್ಕೊಳ್ಳೇನ ತೆಗೆದು ಬಿಡ್ಬೇಕು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ. ಕಸೂರಿ ಮೇಥಿ ಹಾಕ್ರಿ ನೀವು, ಭಾಳ ಟೇಸ್ಟ್ ಅನ್ನಿಸ್ತಾವೆ. ಇಷ್ಟಕ್ಕೆ ಇದಾಗಿರ್ತಾವೆ ರೀ ಮೆಂತ್ಯದ್ದು, ಅಷ್ಟು ಮಸ್ತ್ ಟೇಸ್ಟ್ ಆಗ್ತಾವೆ ನೋಡ್ರಿ. ಎಷ್ಟು ಇದಾಗ್ಯಾವ ನೋಡ್ರಿ, ಅವಾಗ ಹೆಂಗೆ ಬರ್ಲಿಕ್ಕತ್ತದ ನೋಡ್ರಿ. ಇದು ಮುರಿದು ತೋರಿಸ್ತೀನಿ ಈಗ ನಿಮ್ಗೆ ಹೆಂಗಾಗ್ತದೆ ನೋಡ್ರಿ. ಫುಲ್ ಕ್ರಿಸ್ಪಿ ಆಗ್ಬಿಟ್ಟದ್ರಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ, ನಿಮಗೆ ಹೆಂಗೆ ಅನ್ನಿಸ್ತದೆ ನಮಗೆ ತಿಳಿಸ್ರಿ. ನಮ್ಮ ವಿಡಿಯೋಗಳು ಮತ್ತು ಸ್ವಲ್ಪ ದಿನ ಬಂದಾಗಿದ್ದು ಮತ್ತು ಈಗೆಲ್ಲ ಸ್ಟಾರ್ಟ್ ಮಾಡೀನಿ ನನ್ನ ವಿಡಿಯೋ. ಪ್ಲೀಸ್ ಎಲ್ಲರೂ ನೋಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.